ಹಿಂದುತ್ವ, ಹಿಂದೂ ಹೋರಾಟ ಎಲ್ಲಿಂದ ಶುರುವಾಯಿತು? ಯಾಕೆ ಹಿಂದೂ ಹೋರಾಟ ಅಂದರೆ ನೀವು ಸ್ಟಾರ್ಟಿಂಗಲ್ಲಿ ಕಾಲೇಜು ಹಂತದಲ್ಲಿ ನೀವು ಹೋರಾಟವನ್ನು ಶುರು ಮಾಡ್ತೀರಿ. ಹಿಂದೂ ಹೋರಾಟ ಅಂತ ಶುರು ಮಾಡ್ತೀರೋ ಅಥವಾ ಕಾಲೇಜ್ ಲೆವೆಲಲ್ಲಿ ಸಣ್ಣ ಪುಟ್ಟ ಗಲಾಟೆಗಳು ಬರುತ್ತೆ, ಒಂದಿಷ್ಟು ಸಮಸ್ಯೆಗಳು ಬರುತ್ತೆ. ಆ ರೀತಿಯಾಗಿ ಹೋರಾಟ ಶುರುವಾಗಿ ಹಿಂದುತ್ವಕ್ಕೆ ಬಂದಿದ್ದು. ಹೋರಾಟ ನ್ಯಾಯದ ಪರ, ಧರ್ಮದ ಪರ ಹೋರಾಟ, ಯಾವುದೇ ಹೋರಾಟ ತಗೊಳ್ಳಿ, ಹ್ಮ್. ಅದಿದ್ದೇ ಇರುತ್ತೆ. ನಾನು ಕಾಲೇಜ್ ದಿನಗಳಲ್ಲಿ ಮಾಡಿದಂಥ ಹೋರಾಟ ವಿದ್ಯಾರ್ಥಿ ಪರ ಹೋರಾಟ. ಹ್ಮ್. ಡಿಪ್ಲೊಮಾ ವಿದ್ಯಾರ್ಥಿಗಳು ಬ್ಯಾಕ್ಲಾಗ್ 10ಕ್ಕಿಂತ ಹೆಚ್ಚು ಬ್ಯಾಕ್ಲಾಗ್ ಇದೆ. ತಿರ್ಗಾ ಫಸ್ಟಿಂದ ಓದಬೇಕು, ನೀವು ಫಸ್ಟಿಂದ ಫೀಸ್ ಕಟ್ಟಬೇಕು, ತಿರ್ಗಾ ಮೊದಲನೇ ವರ್ಷ ಸೇರ್ಕೋಬೇಕು ಅಂತ ಒಂದು ಆದೇಶ ಮಾಡಿದ್ರು. ಅದ್ರ ವಿರುದ್ಧ ಹೋರಾಟ ಮಾಡಿ ತಿರ್ಗಾ ಸರ್ಕಾರದ ವಾಪಸ್ ತಗೊಳ್ಳುವಂಥ ವಿಚಾರ. ಡೊನೇಷನ್ ಹಾವಳಿ ಹೆಚ್ಚಾಗಿತ್ತು. ಆ ಡೊನೇಷನ್ ಹಾವಳಿ ವಿರುದ್ಧವಾಗಿ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿದ್ರಿ. ಡೊನೇಷನ್ಗೆ ಬ್ರೇಕ್ ಹಾಕುವಂಥ ಕೆಲಸ ಒಂದು ತಕ್ಕ ಮಟ್ಟಕ್ಕೆ ಆಗಿತ್ತು. ಓಕೆ. ನಾನು ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಅತಿ ಹೆಚ್ಚಾಗಿ ಅಡಿಕ್ಟ್ ಆಗ್ತಿರುವಂಥ ವಿಚಾರ ಹುಕ್ಕಾ ಬಾರ್. ಹುಕ್ಕಾ. ಆ ಹುಕ್ಕಾ ವಿರುದ್ಧ ಹೋರಾಟ ಮಾಡಿ ಕಾಲೇಜ್ ಆಸ್ಪಾಸ್ನಲ್ಲಿ ಹುಕ್ಕಾಗಳಾಗಿ ಟೊಬ್ಯಾಕೋ ಇರಬಾರ್ದು, 100 ಮೀಟರ್ ವ್ಯಾಪ್ತಿಲಿ ಮಾರಬಾರ್ದು ಅಂತ ಒಂದು ಆದೇಶ ಅಂತ ಹೊರಡಿಸಿದಂಥದ್ದು. ಇಷ್ಟೆಲ್ಲಾನು ನಾನು NSUI ಅವಧಿಲಿ ಏನಿದ್ದೆ, ಆಗಿನ ರಾಜ್ಯಾಧ್ಯಕ್ಷರು ಮಹೇಶ್ ಅಮ್ನಿಕರ್, ಕೃಷ್ಣಣ್ಣ ಇವರೆಲ್ಲ, ಮತ್ತೆ ಸಿದ್ವೀರ್ ಗೌಡ ಅಂತ ಒಬ್ರು ರಾಜ್ಯಾಧ್ಯಕ್ಷರು ಬರ್ತಾರೆ NSUIಲಿ. ಅವರು ಬಂದಾಗ ನಮ್ಮ ಲೈಫು ತುಂಬ ಅಂದರೆ ಗೈಡೆನ್ಸ್ ಇತ್ತು ಪ್ರಾಪರ್ ಆಗಿ. ಕಾಲಕ್ರಮೇಣ ಹಂತ ಹಂತವಾಗಿ ಸಿದ್ವೀರ್ ಗೌಡ ಅವರು ತುಂಬ ಒಳ್ಳೆ ನಾಯಕರಾಗಿ ಇರ್ಬೋದಿತ್ತು. ಯಾವುದೋ ಒಂದು ಪ್ರೀತಿ ವಿಚಾರದಲ್ಲಿ ಅವರು ಕೂಡ ಸೂಸೈಡ್ ಮಾಡಿಕೊಂಡು ತೀರ್ಕೊಂಡಿದ್ದಾರೆ. ಇವತ್ತು ನಾನು ನೆನ್ಸ್ಕೋತೀನಿ, ಸಿದ್ವೀರ್ ಅಣ್ಣ ಇರಬೇಕಿತ್ತು. ಸಿದ್ವೀರ್ ಅಣ್ಣ ಇದ್ದಿದ್ರೆ ಎಷ್ಟೋ ಹೋರಾಟಗಾರರನ್ನ, ವಿದ್ಯಾರ್ಥಿ ಪರ ಹೋರಾಟಗಾರರನ್ನ ಗುರುತಿಸಿ ಮೇಲೆತ್ತುವಂಥ ಕೆಲಸ ಅವ್ರು ಖಂಡಿತವಾಗ್ಲೂ ಮಾಡ್ತಿದ್ರು. ಆ ಹೋರಾಟ ನಂದು ಕಾಲೇಜ್ ಡೇಸ್ ಮುಗಿತಾ ಇದ್ದಂಗೆನೆ ವಿದ್ಯಾರ್ಥಿ ಪರ ಹೋರಾಟ ಏನಿತ್ತು, ಮಹೇಶ್ ರಾಮನಿಕರ್ ಅವರ ಅವಧಿ ಮುಗೀತು, ಸಿದ್ವೀರಣ್ಣ ಬಂದರು. ಮಹೇಶ್ ರಾಮನಿಕರ್ ಅವರ ಅವಧಿಲಿ ಭಾಳ ಅಗ್ರೆಸಿವ್ ಹೋರಾಟ ಮಾಡಿದ್ದೀರಿ. ಅಂದರೆ ಮಹೇಶ್ ರಾಮನಿಕರ್ ರಾಜ್ಯಾಧ್ಯಕ್ಷರಾಗಿದ್ದರು. ಎಷ್ಟರ ಮಟ್ಟಕ್ಕೆ ಅವರು ಅಂತಂದರೆ, ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವಂಥ ಮಾನ್ಯ DK ಶಿವಕುಮಾರ್ ಅವರು, ಅವರ ಮೊದಲನೇ ಕಾರ್ ಬೊಲೆರೋ, ಅದು SM ಕೃಷ್ಣ ಅವ್ರು ಕೊಟ್ಟಿರ್ತಾರೆ. ಆ ಕಾರು DK ಶಿವಕುಮಾರ್ ಅವರು ಮಹೇಶ್ ರಾಮನಿಕರ್ ಕೊಟ್ಟಿರ್ತಾರೆ, ಬೊಲೆರೋ ಕಾರು ಯೂಸ್ ಮಾಡಿ ಅಂತ. ಸೊ ಆ ಕಾರಲ್ಲಿ ಹೋರಾಟ ಮಾಡಿರುವಂಥದ್ದು ಅಂತ, ವಿದ್ಯಾರ್ಥಿ ಇದಲ್ಲಿ ನಡು ರಸ್ತೆಯಲ್ಲಿ ಕುತ್ಕೊಂಡು ಹೋರಾಟ ಮಾಡಿರುವಂಥದ್ದು, ಆಗಿನ ವಿದ್ಯಾರ್ಥಿ ಶಿಕ್ಷಣ ಸಚಿವ ಆಗಿರುವಂಥವ್ರ ಮನೆ ಮುತ್ತಿಗೆ ಹಾಕಿರುವಂಥದ್ದು, ಮತ್ತು ಸಾರಿಗೆ ಇಲಾಖೆ ಸಚಿವರಾಗಿರುವಂಥ ಅವ್ರ ಮನೆ ಮುತ್ತಿಗೆ ಹಾಕಿರುವಂಥ ಪಾಸ್ ರೇಟ್ನ ಕಮ್ಮಿ ಮಾಡಿ ಅಂತ ನಾನಾ ಥರ ಹೋರಾಟ ಮಹೇಶ್ ರಾಮನಿಕರ್ ಅವರ ಅವಧಿಯಲ್ಲಿ ಕೂಡ ಮಾಡಿದ್ದೀನಿ. ಆ್ಯಂಡ್ ಮಹೇಶ್ ರಾಮನಿಕರ್ ಅವರು ಕೂಡ ನಮಗೆ ಸಿಕ್ಕಾಪಟ್ಟೆ ಗೈಡೆನ್ಸ್ ಮಾಡಿ, ಹೆಚ್ಚಾಗಿ ಕೃಷ್ಣಣ್ಣ, ನವೀನಣ್ಣ. ಇವತ್ತು ಕೃಷ್ಣಣ್ಣ ಅವರು ರಾಜ್ಯ ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ನವೀನ್ ಅವರು ಕಾಂಗ್ರೆಸ್ಸಿನ ಯುವ ಮುಖಂಡರಾಗಿದ್ದಾರೆ. ಕೀರ್ತಿ ಕೂಡ ಕಾಂಗ್ರೆಸ್ಸಿನ ಯುವ ಮುಖಂಡ, ಅವರು ರಾಜ್ಯ ಉಪಾಧ್ಯಕ್ಷನೂ ಆಗಿದ್ದಾರೆ ಯೂತ್ ಕಾಂಗ್ರೆಸ್ಗೆ. ಸೊ ಮತ್ತು ಹೋರಾಟ ಮಾಡಿರುವಂಥವರೆಲ್ಲ ಒಂದೊಂದು ಒಳ್ಳೊಳ್ಳೆ ಸ್ಥಾನಮಾನ. ಈ ಹೋರಾಟ ಮುಗಿತಾ ಇದ್ದಂಗೆ ಯಾವಾಗ ನಾವು ಸಿದ್ವೀರ್ ಅವ್ರನ್ನ ಕಳ್ಕೊತೀರಿ, ಅವ್ರು ನಮಗೆ ಪ್ರಾಪರ್ ಗೈಡೆನ್ಸ್ ಸಿಕ್ಕಿರಲ್ಲ, ಏನು ಹೋರಾಟ ಮಾಡಬೇಕು, ಏನು ಎತ್ತ ಅಂತಂತಲ್ಲ. ಬಟ್ ನಾನು ಬಾಲ್ಯದಿಂದ ನಾನೊಬ್ಬ ಸ್ವಯಂ ಸೇವಕ. ಬಾಲ್ಯದಿಂದ ಸ್ವಯಂ ಸೇವಕ. 6ನೇ ಕ್ಲಾಸಲ್ಲಿ ಹೌದು, ಸ್ವಯಂ ಸೇವಕ. ನಾವು ಶಾಖೆಗೆ ಹೋಗ್ತಿದ್ರಿ. ನಮ್ಮ ಸಿದ್ದಾಪುರದಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಅಂತ ಇತ್ತು, ಅಲ್ಲಿ ಶಾಖೆ ಆಗ್ತಿತ್ತು. ಶ್ರೀಧರ್ ಜಿ ಅಂತ ನಮಗೆ ಶಾಖೆ ಹೇಳ್ಕೊಡ್ತದಂಥದ್ದು. ಯಾವುದೇ ಹೋರಾಟ ಇದ್ರೂ ನಾನು ಪ್ರತಿ ಭಾನುವಾರ ಶಾಖೆಗೆ ಅಟೆಂಡ್ ಆಗ್ತಿದ್ರಿ. ತಿರ್ಗಾ ವಾಪಸ್ ಶಾಖೆಗೆ ನಾವು ಯಾವಾಗ ತಿರ್ಗಿ ರೆಗ್ಯುಲರಾಗಿ ಹೋಗ್ತಿದ್ರಿ, ಅವ್ರಿಗೆ ಗೊತ್ತಾಗುತ್ತೆ ಹೋರಾಟದೆಲ್ಲ ಇತ್ತು, ಮುಗೀತು ಅಂತ. ಆಗ ಅವರು ನಮಗೆ ಸಂಪರ್ಕ ಮಾಡಿಕೊಡೋ ಅಂಥದ್ದು, ಇಲ್ಲ ಹೋರಾಟ ತಿರ್ಗಾ ಮಾಡಬೇಕು, ಹೋರಾಟ ಜೀವನ ಬಿಡಬಾರ್ದು, ಹೋರಾಟ ಅಂದರೆ ಸುಮ್ಮನೆ ಅಲ್ಲ ಅಂತ ನಮ್ಮ ಹಿರಿಯರೆಲ್ಲ ಹೇಳಿರ್ತಾರೆ. ನನ್ನ ವಾರ್ಡಿನ ಪರಿಸ್ಥಿತಿ ಕೂಡ ಆಗ ಹದಗೆಟ್ಟಿರುತ್ತೆ. ಸಿದ್ದಾಪುರ ವಾರ್ಡ್, ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಸಿದ್ದಾಪುರ ವಾರ್ಡಿನ ಪರಿಸ್ಥಿತಿ ಇಡೀ ಬೆಂಗಳೂರು ನಗರದಲ್ಲಿ ಏಕೈಕ SDPIನ ಕಾರ್ಪೊರೇಟರ್. ಆಗಿನ PFI ಬ್ಯಾನ್ ಆಗಿರಲ್ಲ. PFIನ ಆಟೋಟೋಪ ನಮ್ಮ ಸಿದ್ದಾಪುರದಲ್ಲಿ ಅತಿರೇಕಕ್ಕೆ ಹೋಗಿರುತ್ತೆ. ಎಷ್ಟರ ಮಟ್ಟಕ್ಕೆ ಅಂತಂತಂದರೆ, ಉದ್ದೇಶಪೂರ್ವಕವಾಗಿ ನಮ್ಮ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥ ವಿಚಾರ ಆಗಿರ್ಬೋದು. ನಾವು ಯಾವುದಾದ್ರೂ ಹಬ್ಬ ಹರಿದಿನ ಮಾಡೋಕ್ಕೆ ಹೋದರೆ, ಪರ್ಮಿಷನ್ ನೀವು ಇಲ್ಲಿ ಟಮಟೆ ಹೊಡಿಬಾರ್ದು, ನೀವು ಇಷ್ಟು ಗಂಟೆಗೆ ಕಾರ್ಯಕ್ರಮ ಮುಗಿಸ್ಬೇಕು, ನೀವೇನಾದರೂ ಆರ್ಕೆಸ್ಟ್ರಾ ಮಾಡ್ತೀರಾ ಅಂದರೆ ಈ ಟೈಮಲ್ಲಿ ಆರ್ಕೆಸ್ಟ್ರಾ ಮಾಡಬಾರ್ದು, ಈ ಥರ ನಾನಾ ಥರ ನಿರ್ಬಂಧನೆಗಳು ಹೇರುವಂಥ ಕೆಲಸ. ಮತ್ತು ಒಬ್ಬ ಕಾರ್ಪೊರೇಟ್ರು ಕೂಡ SDPI ಆಗಿರೋದ್ರಿಂದ ಅವರು ಒಂದು ಸಮುದಾಯಕ್ಕೆ ಅತಿ ಹೆಚ್ಚಾಗಿ ಓಲೈಕೆ ಮಾಡಿಕೊಂಡು, ಆ ಮುಸಲ್ಮಾನ್ ಸಮುದಾಯಕ್ಕೆ ಎಲ್ಲ ಒಂದು ಏನು BBMPಯಿಂದ ಗ್ರಾಂಟ್ಸ್ ಬರುವಂಥದ್ದು ಅಥವಾ ಆಟೋ ರಿಕ್ಷಾ ಕೊಡುವಂಥದ್ದು ಅತಿ ಹೆಚ್ಚಾಗಿ ಮಾಡ್ಕೊಂಡು ಬಂದಿರ್ತಾರೆ.
ಇದನ್ನ ಆಗ ನಾನು ಬಜರಂಗ್ ದಳ ಬಗ್ಗೆ ನಾನು ಕೇಳ್ತಾ ಇರ್ತೀನಿ. ನಾನು ಬಜರಂಗ್ ದಳಗೆ ನನ್ನ ಸೇರ್ಕೋಬೇಕು ಅಂತ ನಾನು ಸೆಲ್ಫ್ ಇಂಟ್ರೆಸ್ಟ್ ತಗೊಂಡು ಒಂದು ಬಜರಂಗ್ ದಳ ಆನ್ಲೈನ್ ಒಂದು ನಂಬರ್ ಸಿಗುತ್ತೆ ಗೂಗಲ್ ಮಾಡಿದಾಗ, ಆ ಕಾಲ್ ಮಾಡಿದಾಗ ಡೆಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಆಫೀಸ್ಗೆ ಅದು ಕಾಲ್ ಕನೆಕ್ಟ್ ಆಗುತ್ತೆ. ಅಲ್ಲಿಂದ ನನಗೆ ಇಲ್ಲಿನ ಬಜರಂಗ್ ದಳದ ಸಹ ಸಂಯೋಜಕರಾದಂಥ ರಾಷ್ಟ್ರೀಯ ಸಹ ಸಂಯೋಜಕರಾದಂಥ ಸೂರ್ಯನಾರಾಯಣ್ ಜಿ ಅವ್ರ ನಂಬರ್ ಕೊಡ್ತಾರೆ. ಸೂರ್ಯನಾರಾಯಣ್ ಜಿ ಅವ್ರು ಸಂಪರ್ಕ ಮಾಡಿದಾಗ ನಾನು ಆಗ ಬಜರಂಗ್ ದಳಗೆ ಸೇರ್ಕೋತೀನಿ. ಬಜರಂಗ್ ದಳದ ನನ್ನ ಏನು ಹೋರಾಟ ಇದೆ, ಆಗ ಬಜರಂಗ್ ದಳ ಮುಖಾಂತರ ಹೋರಾಟ ಸ್ಟಾರ್ಟ್ ಆಗುತ್ತೆ. ಸಿದ್ದಾಪುರದಲ್ಲಿ ಒಂದು ಟೀಮ್ ಮಾಡಿರ್ತೀರಿ, ಬಹಳ ಗಟ್ಟಿಯಾಗಿ ಒಳ್ಳೆ ಟೀಮು. ನಾನು ಪದೇ ಪದೇ ಹೇಳಲೇಬೇಕಾಗತ್ತೆ, ಇವತ್ತು ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತ ನನ್ನ ಸ್ನೇಹಿತರೇ ಕಾರಣ. ಎಷ್ಟರ ಮಟ್ಟಕ್ಕೆ ಅಂತಂದರೆ ನನ್ನ ಪ್ರತಿಯೊಂದು ಹೋರಾಟಕ್ಕೂ ನನ್ನ ಜೊತೆ ಬೆನ್ನೆಲುಬಾಗಿ ನಿಂತಂಥ ಸತೀಶ್ ಇರ್ಬೋದು, ಚೇತನ್ ಇರ್ಬೋದು, ನನ್ನ ಎಷ್ಟೋ ಬಾಲ್ಯ ಸ್ನೇಹಿತರು ಇರ್ಬೋದು. ಮತ್ತು ನಾನು ಯಾವಾಗ ಫಸ್ಟು ನಾನು ಸಿದ್ದಾಪುರದಲ್ಲಿ ಘಟಕ ಓಪನ್ ಮಾಡಿದೆ, ವೇಣು ಅಂತ ಒಂದು ವ್ಯಕ್ತಿ ನನಗೆ ತುಂಬ ಸಪೋರ್ಟ್ ಮಾಡಿ ಮಾಡೋಣ ಅಂತ ಇದ್ದರು. ಸಿದ್ದಾಪುರ ರಾಮಣ್ಣ ಅಂತ ಅವರು ಇವತ್ತು ನಮ್ಮ ಜೊತೆ ಸಿದ್ದಾಪುರ ರಾಮಣ್ಣ ಇಲ್ಲ, ಕೋವಿಡಲ್ಲಿ ತೀರ್ಕೊಂಡಿದ್ದಾರೆ, ಮಾಡೋಣ ಅಂತ ಇದ್ರು. ಮತ್ತು ಅಲ್ಲಿನ ಹಿರಿಯರು ಮತ್ತು ಅವರು ಸಹ ಹಿಂದೂ ಹೋರಾಟದಿಂದ ಬಂದು ಶ್ರೀರಾಮ್ ಸೇನೆಯ ಮಾಜಿ ನಗರ ಅಧ್ಯಕ್ಷರಾದಂಥ ವಸಂತ್ ಕುಮಾರ್ ಭವಾನಿ ಅವರು ಕೂಡ ನೀನು ಮಾಡಬೇಕು, ನಾವೆಲ್ಲ ಇರ್ತೀರಿ ಅಂತ ತುಂಬ ಸಪೋರ್ಟ್ ಮಾಡಿರುವಂಥ ಅದನ್ನ ನಾನು ಇವತ್ತು ನೆನೆಸ್ಕೊಳ್ಳೇಬೇಕಾಗುತ್ತೆ. ಹೋರಾಟ ಜೀವನ ಸ್ಟಾರ್ಟ್ ಆಯಿತು. ಬಜರಂಗ್ ದಳ ಅಂತಂದರೆ ತಮಗೆ ಗೊತ್ತಿದೆ, ಅದೊಂದು ಇಡೀ ದೇಶದಲ್ಲೇ ಅಗ್ರೆಸಿವ್ ಆಗಿ ಹೋರಾಟ ಮಾಡುವಂಥ ಒಂದು ಹಿಂದೂ ಯುವ ಸಂಘಟನೆ. ಬಜರಂಗ್ ದಳ ಅಂತಂದರೆ ಎಷ್ಟೋ ಜಿಹಾದಿಗಳಿಗೆ, ಎಷ್ಟೋ ಮುಸಲ್ಮಾನ್ ಪುಂಡರಿಗೆ ಇವತ್ತು ಸಹ ಪ್ಯಾಂಟ್ ಒದ್ದೆ ಆಗುತ್ತೆ ಅವ್ರಿಗೆ ಬಜರಂಗ್ ದಳ ಹೆಸರು ಕೇಳಿದ್ರೆ. ಬಜರಂಗ್ ದಳ ಅಂತಂದರೆ ಎಷ್ಟೋ ಮತಾಂತರ ಮಾಡುವಂಥ ಕೆಲವು ಕ್ರಿಶ್ಚಿಯನ್ಗಳಿಗೆ, ಉದ್ದೇಶಪೂರ್ವಕವಾಗಿ ನಮ್ಮ ಭಾವನೆಗೆ ಧಕ್ಕೆ ತರುವಂಥ ಕೆಲವು ಕಿಡಿಗೇಡಿಗಳಿಗೆ ಬಜರಂಗ್ ದಳ ಅಂತಂದರೆ ಅವ್ರ ಮೈ ನಡುಗುತ್ತೆ. ಅಂತ ಸಂಘಟನೆ ಬಜರಂಗ್ ದಳ. ಇವತ್ತು ನಾನು ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ, ಇವತ್ತು ನಾನು ಮಾತು ಕಲ್ತಿದ್ದೀನಿ, ಇವತ್ತು ನನ್ನ ಹೋರಾಟಕ್ಕೆ ಒಂದು ರೂಪ ಕೊಟ್ಟಿದೆ, ನನ್ನ ಬದಲಾಯಿಸಿದೆ ಅಂತಂದರೆ ಅದು ಬಜರಂಗ್ ದಳ. ನಾನು ಆರಾಧನೆ ಮಾಡುವಂಥ ಆಂಜನೇಯನ ಹೆಸರು ಇದೆ. ಹಾಗಾಗಿ ಬಜರಂಗ್ ದಳದಿಂದ ಸುಮಾರು ಜನ ಹೋರಾಟಗಾರರು ಇವತ್ತು ಸಮಾಜಕ್ಕೆ ಹೇಗೆ ಅವ್ರನ್ನ ಅರ್ಪಣೆ ಮಾಡ್ಕೊಂಡಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. ಬಟ್ ಈಗ ಬಜರಂಗ್ ದಳ ಅಂತ ಹೇಳಿದ್ರೆ ಒಂದು ಹಂತಕ್ಕೆ ರಾಜ್ಯದಲ್ಲಿ ದೊಡ್ಡ ಸದ್ದು ಮಾಡ್ತು, ಗರ್ಜಿಸ್ತು. ಬಟ್ ಈಗ ಯಾಕೆ ಸದ್ದಿಲ್ಲ? ಖಂಡಿತ ಇಲ್ಲ. ನೋಡಿ, ಪ್ರಮೋದ್ ಮುತಾಲಿಕ್ ಅವರು ಅಂತ ಹೇಳಿದ್ರೆ ಈ ಹಿಂದೆ ಇದ್ದಂತ ಚಾರ್ಮು, ಪ್ರಮೋದ್ ಮುತಾಲಿಕ್ ಅಂತ ಹೇಳಿದ್ರೆ ಹಿಂದೂ ಟೈಗರ್, ಇದೆಲ್ಲವೂ ಕೂಡ ಇತ್ತು. ಬಟ್ ಇತ್ತೀಚೆ ದಿನಗಳಲ್ಲಿ ಪ್ರಮೋದ್ ಮುತಾಲಿಕ್ ಅವರೇ ಸ್ವತಃ ಹೇಳಿಕೊಂಡಿದ್ದಾರೆ, ಇಲ್ಲ ನಮ್ಮ ಹೋರಾಟವನ್ನ ಒಂದು ರಾಜಕೀಯ ಪಕ್ಷ ಬಳಸ್ಕೊಳ್ಳುತ್ತೆ, ನಮ್ಮ ಹಿಂದೂ ಪರ ಹೋರಾಟಗಾರರನ್ನ ಒಂದು ಪಕ್ಷ ಬಳಸ್ಕೊಳ್ಳುತ್ತೆ ಅಂತ ಹೇಳಿ ಅವರೇ ಅಸಹನೆಯನ್ನ ತೋಡ್ಕೊಂಡಿದ್ದು. ಮತ್ತು ಈ ಬಜರಂಗ ದಳವನ್ನ ಒಂದು ರೀತಿಯಾಗಿ ಸೈಡ್ಲೈನ್ ಮಾಡ್ತಾ ಇದ್ದಾರೆ ಅನ್ನೋ ಮಾತು ಕೂಡ ಅವರು ಸ್ವತಃ ಹೇಳ್ತಾ ಇದ್ರು. ನಿಮ್ಗೊಂದು ಹೇಳ್ತೀನಿ ಮಹೇಶ್ ಅವರೇ, ಪ್ರಮೋದ್ ಮುತಾಲಿಕ್ ಅವರು ಸೈಲೆಂಟ್ ಆಗಿಲ್ಲ. ಪ್ರಮೋದ್ ಮುತಾಲಿಕ್ ಅವರು ಯಾವತ್ತೂ ಹಿಂದುತ್ವ ವಿಚಾರದಲ್ಲಿ ಮೌನ ವಹಿಸಿರೋದು ವಿಚಾರಣೆನೇ ಇಲ್ಲ. ಬಜರಂಗ್ ದಳವನ್ನ ರಾಜ್ಯದಲ್ಲಿ ಕಟ್ಟಿ ಅದನ್ನ ಶಕ್ತಿಯುತವಾಗಿ ಬೆಳೆಸಿದಂತ ವ್ಯಕ್ತಿ ಪ್ರಮೋದ್ ಮುತಾಲಿಕ್ ಅವರು. ಅದು ಪ್ರತಿಯೊಬ್ರು, ಒಂದ್ ನಿಮಿಷ, ಪ್ರಮೋದ್ ಮುತಾಲಿಕ್ ಅವರು ಅದನ್ನ ಪ್ರತಿಯೊಬ್ರು ನೆನ್ಸ್ಕೋತೀರಿ, ಅದನ್ನ ಪ್ರತಿಯೊಬ್ರು ಗೌರವಿಸ್ತೀರಿ, ಆಯ್ತಾ? ಪ್ರಮೋದ್ ಮುತಾಲಿಕ್ ಅವರ ಹೋರಾಟ ಕರ್ನಾಟಕ ರಾಜ್ಯದಲ್ಲಿ ಅಷ್ಟರ ಮಟ್ಟಿಗೆ ಹೋರಾಟ ನಾನ್ ನೋಡಿರೋ ಹಾಗೆ ಯಾರು ಅಷ್ಟು ಮಾಡೋದಿಕ್ ಸಾಧ್ಯವಿಲ್ಲ. ಇವತ್ತಿಗೂ ಸಹ ಅವರು 72-73 ವಯಸ್ಸಾಗಿದ್ರು ಸಹ ಇವತ್ತು ಏನ್ ಹದಿಹರೆಯವರು ನಾಚಿಕೆ ಆಗ್ಬೇಕು, ಹದಿಹರೆಯವರು ಯುವಕರು ಏನ್ ಈತ ಹೋರಾಟ ಮಾಡ್ತಾರ ಅಂತ ಇವತ್ತು ಪ್ರಮೋದ್ ಮುತಾಲಿಕ್ ಅವರ ಹೋರಾಟ, ಆ ಹೋರಾಟದ ಮನೋಭಾವ ಒಂದು ಕಿಂಚಿತ್ತು ಕಮ್ಮಿ ಆಗಿಲ್ಲ, ಅಂಡ್ ಆಗೋದು ಇಲ್ಲ. ಹೌದು, ಅಂತವ್ರು ನಮ್ಗೆ ಸ್ಫೂರ್ತಿಯಾಗಿದ್ದಾರೆ. ಹಿಂದುತ್ವ ಅಂತ ಬಂದಾಗ ಪ್ರಮೋದ್ ಮುತಾಲಿಕ್ ಅವರ ಹೋರಾಟ ನಡೀತಾ ಇದೆ. ಬಟ್ ಪ್ರಮೋದ್ ಮುತಾಲಿಕ್ ಅವರ ಹೋರಾಟವನ್ನ, ಹಿಂದೂ ಹೋರಾಟಗಾರರನ್ನ, ಹಿಂದುತ್ವದ ಹೋರಾಟಗಾರರನ್ನ ಪಕ್ಷ ಬಳಸ್ಕೊಳ್ತಾ ಇದೆ ಅಂತ ನನಗೆ ಮಾಧ್ಯಮ ಸ್ನೇಹಿತರು ಯಾವಾಗಲೂ ಬಳಸ್ಕೋತಾರೆ ಅಂತ ನೀವು ಕೇಳಿದಾಗೆಲ್ಲ ಅದೇ ಹಿಂದೂ ಹೋರಾಟದಲ್ಲಿ ಹೆಸರು ಮಾಡಿ, ಅದೇ ಹಿಂದೂ ಸಮಾಜದನ್ನ ಒಗ್ಗೂಡಿ, ಸಂಘದ ತುಂಬಾ ಹಿರಿಯರು, ಹಿಂದೂ ಜಾಗರಣ ವೇದಿಕೆಯ ನಾಯಕರು ಜಗದೀಶ್ ಕಾರಂತರು ಒಂದು ಮಾತು ಹೇಳ್ತಾರೆ, ನಮ್ಮನ್ನ ಬಳಸ್ಕೊಳ್ಳೋದಿಕ್ಕೆ ನಾವು ವೇಶ್ಯರಲ್ಲ, ನಮ್ಮನ್ನ ಯಾರು ಬಳಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಇವತ್ತು ಒಂದು ಪಕ್ಷ ಹಿಂದುತ್ವದ ಪರ ನಿಲ್ಲುತ್ತೆ ಅಂದ ತಕ್ಷಣ ನಮ್ಮನ್ನ ಬಳಸ್ಕೊಂಡಿದ್ದಾರೆ ಅಂತ ಮಾತ್ರ ಅಲ್ಲ, ಅದೇ ಬೇರೆ ಪಕ್ಷಗಳು ಇವತ್ತು ನಮ್ಮ ಪರ ನಿಲ್ಲಿ ಅಲ್ಲ, ಹಿಂದುತ್ವದ ಪ್ರೀತಿ, ಹಿಂದುತ್ವದ ಮೇಲಿರೋಂಥ ಕಾಳಜಿ ತೋರಿಸ್ಲಿ ಅಲ್ವಾ? ಯಾಕೆ ಅದು ತೋರಿಸ್ತಾ ಇಲ್ಲ? ಇವತ್ತು ಯಾವ್ದೋ ಒಂದು ಪಕ್ಷ ಅದ್ರ ಪರ ತೋರಿಸುತ್ತೆ, ಯಾವ್ದೋ ಒಂದು ಪಕ್ಷ ಅದ್ರ ಪರ ನಿಲ್ಲುತ್ತೆ ಅಂತ ಅಂದ ಮಟ್ಟಕ್ಕೆ
ಬಳಸ್ಕೋತಾರೆ ಅಂತ ಅನ್ಕೊಳ್ಳೋದು ತಪ್ಪಿದೆ. ಇವತ್ತು ನಾವು ನಮ್ಮ ದೇಶ ಏನು, ಈ ದೇಶದ ಸಂಸ್ಕೃತಿ ಏನು, ಈ ನೆಲ ಎಂಥದ್ದು, ಇದು ಸನಾತನ ಧರ್ಮ. ಈ ದೇಶವನ್ನ ಕಟ್ಟಿರೋದೇ ನಮ್ಮ ಈ ಸಂಸ್ಕೃತಿ, ಸನಾತನ ಸಂಸ್ಕೃತಿಯನ್ನ ರಕ್ಷಣೆ ಮಾಡುವಂಥದ್ದು. ಹಿಂದೂಗಳಾಗಿ ಹುಟ್ಟಿ ನಮ್ಮ ಕೆಲಸ ಅದು, ನಿಮ್ಮ ಕೆಲಸ ಅದು. ಹಿಂದೂ ಧರ್ಮದ ಪರ ಹೋರಾಟ ಮಾಡೋದಿಕ್ಕೆ, ಹಿಂದೂಗಳ ವಿರುದ್ಧ ಏನಾದ್ರು ಕೆಟ್ಟ ಕಮೆಂಟ್ ಆಯ್ತು, ಹಿಂದೂಗಳ ವಿರುದ್ಧ ಯಾರಾದ್ರೂ ಮಾತಾಡ್ತಾರೆ ಅಂತ ಅಂದ್ರೆ ನಿಮ್ದು ಕೆಲಸ ಇದೆ, ನಮ್ದು ಕೆಲಸ ಇದೆ, ನಾವು ಅದನ್ನ ಖಂಡಿಸ್ಬೇಕು ಅಂತ. ಏನಕ್ಕೆ ನಾವು ಹಿಂದೂಗಳು ಖಂಡಿಸ್ತೀವಿ, ಇನ್ಯಾರು ಖಂಡಿಸ್ತಾರೆ ಮಹೇಶ್? ಹಿಂದೂಗಳಿಗೂ ಅದನ್ನ ವಿರೋಧ ಮಾಡದೆ ಇನ್ಯಾರು ವಿರೋಧ ಮಾಡಕ್ಕಾಗುತ್ತೆ? ಇವತ್ತು ಹಿಂದೂಗಳಿಗೆ ಏನಾದ್ರು ಅವಮಾನ ಆಯ್ತು ಅಂತಂದ್ರೆ ಹಿಂದೂಗಳು ವಿರೋಧ ಮಾಡ್ಲೇಬೇಕಲ್ವಾ? ಓಕೆ, ಹಿಂದೂ ಅನ್ನೋದು ಧರ್ಮ ಅಲ್ಲ, ಅದು ಜೀವನ ಶೈಲಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಮತ್ತೆ ಯಾವ ಧರ್ಮದ ಪರವಾಗಿ ಹೋರಾಟ? ಜೀವನ ಶೈಲಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದಂತಹ ಸಂದರ್ಭದಲ್ಲಿ ಹಿಂದೂ ಧರ್ಮ ಅದು ಧರ್ಮ ಅಲ್ಲ, ಅದು ಮತಗಳು ಬೇರೆ, ಧರ್ಮ ಬೇರೆ. ಬಟ್ ಹಿಂದೂ ಅಂತ ಬಂದಾಗ ಸುಪ್ರೀಂ ಕೋರ್ಟ್ ಹೇಳಿದ್ದೇನು? ಜೀವನ ಶೈಲಿ ಅಂತ ಹೇಳುತ್ತೆ ಅಲ್ವಾ? ನಿಮ್ಮಲ್ಲೇ ಉತ್ತರ ಇದೆ. ಜೀವನ ಶೈಲಿ ಅಲ್ವಾ ಅದು? ಆ ಜೀವನ ಶೈಲಿಗೆ ಧಕ್ಕೆ ಆದಾಗ, ಆ ಜೀವನದ ಶೈಲಿಗೆ ಬೇರೆಯವ್ರು ಪ್ರಶ್ನೆ ಮಾಡಿದಾಗ, ಆ ಜೀವನದ ಶೈಲಿಗೆ ಉದ್ದೇಶಪೂರ್ವಕವಾಗಿ ಕೆಲವೊಬ್ರು ಬೇಕು ಅಂತ ಅವಮಾನ ಮಾಡಿದಾಗ, ನಮ್ಮ ಜೀವನ ಅದ ಶೈಲಿಯ ಬಗ್ಗೆ ಮಾತಾಡಿದಾಗ ನಾವು ಅದನ್ನು ಖಂಡಿಸ್ಬಾರ್ದು? ಖಂಡಿಸ್ಲೇಬೇಕಲ್ವಾ? ಅದೇ ಕೆಲಸ ನಾವು ಮಾಡ್ತಾ ಇದ್ದೀರಿ. ಕೊನೆ ಉಸಿರವರೆಗೂ ನಾವು ಅದನ್ನ ಮಾಡ್ತೀರಿ. ಅದ್ರಲ್ಲಿ ಬೇರೆ ಮಾತೇ ಇಲ್ಲ. ಏನಿದೆ ಮಾಡೇ ಮಾಡ್ತೀರಿ. ಪ್ರತಿ ಸತಿ ನನ್ನ ಆತ್ಮೀಯ ಪತ್ರಕರ್ತರು ಹೇಳ್ತಾ ಇರ್ತೀರಾ, ಏನಕ್ಕೆ ಮುಸಲ್ಮಾನರು ದ್ವೇಷ? ಹೌದು, ನಾವು ದ್ವೇಷ ಮಾಡ್ತೀರಿ. ಏನ್ ಸಮಸ್ಯೆ ಇದೆ? ಏನ್ ದ್ವೇಷ ಮಾಡಬಾರ್ದು? ನಾವ್ ಯಾವ ಮುಸಲ್ಮಾನರು ದ್ವೇಷ ಮಾಡ್ತೀರಿ ಅಂತ ಯಾರು ಪ್ರಶ್ನೆ ಕೇಳಲ್ಲ. ಅಲ್ಲ, ನಾನು ಪ್ರಶ್ನೆಗೆ ಹೇಳ್ತಿದ್ದೆ, ಇನ್ನು ಪರ ಹೋರಾಟಗಾರರು ಅಂತ ಹೇಳಿದ್ರೆ ಮುಸಲ್ಮಾನರ ವಿರೋಧಿಗಳು ಅನ್ನೋದು ಟ್ಯಾಗ್ ಲೈನ್. ಹೌದು, ಯಾಕೆ? ಹೌದು, ಮುಸಲ್ಮಾನ್ ವಿರೋಧಿಗಳೇನೆ. ಇವತ್ತು ನಾನು ಘಂಟಾಘೋಷವಾಗಿ ಹೇಳ್ತೀನಿ, ಹೌದು, ನಾವು ಮುಸಲ್ಮಾನರ ವಿರೋಧಿಗಳೇನೆ. ಏನ್ ಸಮಸ್ಯೆ? ಏನಕ್ಕೆ ವಿರೋಧ ಮಾಡಬಾರ್ದು? ಯಾವ ಮುಸಲ್ಮಾನರ ವಿರೋಧಿ ನಾವು? ಈ ದೇಶದ ಕಾನೂನಿಗೆ ಯಾರು ಗೌರವ ಕೊಡಲ್ಲ, ಈ ದೇಶದ ಸಂವಿಧಾನಕ್ಕೆ ಯಾರು ಧಕ್ಕೆ ತರ್ತಾರೆ, ಈ ದೇಶದಲ್ಲಿ ಹುಟ್ಟಿ ಇದೇ ದೇಶದ ಅನ್ನ ತಿಂದು ಈ ದೇಶದ ನೀರ್ ಕುಡ್ದಿ ಶತ್ರು ದೇಶದ ಪರ ಪ್ರೀತಿ ತೋರಿಸಿ ವ್ಯಾಮೋಹ ತೋರಿಸುವಂತ ಮುಸಲ್ಮಾನರಿಗೆ ನಾವೇನ್ ಪ್ರೀತಿ ಮಾಡ್ಬೇಕಾ? ನಮ್ಮವ್ರು ಅಂತ ಒಪ್ಕೋಬೇಕಾ? ಚಾನ್ಸೇ ಇಲ್ಲ. ಏನಕ್ಕೆ ಒಪ್ಕೋಬೇಕು ನಾವ್ ಅಂತವ್ರನ್ನ? ಸ್ವಾಮಿ, ನಾವ್ ಈ ದೇಶದಲ್ಲಿ ಹುಟ್ಟಿದಿರಿ, ಈ ನೆಲದ ಈ ಸಂಸ್ಕೃತಿ ಬಗ್ಗೆ ಗೌರವ ಇಲ್ದಿರೋಂತ ಮುಸಲ್ಮಾನರನ್ನ ನಾವೇನಕ್ಕೆ ಒಪ್ಕೋಬೇಕು? ನಾವು ಅವ್ರ ಪ್ರೀತಿ ಮಾಡಿ ಅವ್ರಿಗೆ ಸೌಹಾರ್ದತೆ ಆಗಿ ಸೆಕ್ಯುಲರ್ ಕೇವಲ ಹಿಂದೂ ಧರ್ಮದ ಮೇಲೆ ಹೇರಕ್ ಹೋಗ್ಬೇಡಿ. ಆ ಸೆಕ್ಯುಲರ್ ತನ ಮುಸಲ್ಮಾನರು ಎಲ್ಲಿದೆ ಕೇಳಿ ಮಾಡ್ತಾರ ಅಂತ. ಇವತ್ತು ನಮ್ಮ ದೇವಸ್ಥಾನದಲ್ಲಿ ನಾವು ಒಟ್ಟಿಗೆ ನಾವು ಕುತ್ಕೊಂಡು ನಾವು ಇವತ್ತೆಷ್ಟೋ ಮಠ ಮಂದಿರಗಳು ಮುಸಲ್ಮಾನರನ್ನ ಕರ್ದಿ ರಂಜಾನ್ ಟೈಮಲ್ಲಿ ಸೌಹಾರ್ದತವಾಗಿ ಅವ್ರಿಗೆ ಉಪಚಾರ ಮಾಡುವಂಥದ್ದು, ಊಟ ಅದೆಲ್ಲ ಮಾಡಿ ಕೊಡ್ತೀರಲ್ಲ. ಏನಕ್ಕೆ ಮಸೀದಿಲಿ ಗಣೇಶ ಹಬ್ಬ ಮಾಡೋದಕ್ಕೆ ವಿರೋಧ? ಸೆಕ್ಯುಲರ್ ತಾನೆ. ಮಸೀದಿಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಕ್ಕಿಲ್ಲ, ನೋಡೋಣ ಆಗುತ್ತಾ? ಈ ಸೆಕ್ಯುಲರ್ ಮನೋಭಾವನ ಕೇವಲ ಹಿಂದೂ ಧರ್ಮಕ್ಕೆ ಏರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇದೆ? ಇದನ್ನ ವಿರೋಧ ಮಾಡ್ಲೇಬೇಕಲ್ವಾ? ಹಾಗಂತ ನಾವೆಲ್ಲಾ ಮುಸಲ್ಮಾನ ವಿರೋಧ ಮಾಡ್ತೀರಾ? ಖಂಡಿತ ಇಲ್ಲ. ಅಬ್ದುಲ್ ಕಲಾಂಗೆ ನಾವು ಕೊಡ್ಬೇಕಾಗಿರೋಂಥ ಗೌರವ ನಾವು ಇವಾಗ್ಲೂ ಕೊಡ್ತೀರಿ. ಇವತ್ತು ನೆನ್ಸ್ಕೋತೀರಿ ಅಬ್ದುಲ್ ಕಲಾಂ ಅವ್ರನ್ನ. ಇಸ್ಮಾಯಿಲ್ ಶರೀಫ್ ಅವ್ರು ಎಂತವ್ರು, ಎಂತ ಮಹಾನ್ ವ್ಯಕ್ತಿ ಅವರು. ಈ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎಷ್ಟೋ ಮುಸಲ್ಮಾನರು ಪ್ರಾಣಾರ್ಪಣೆ ಮಾಡಿದ್ದಾರೆ. ಇವತ್ತವ್ರನ್ನ ನಾವು ನೆನ್ಸ್ಕೋತೀರಿ. ಆದ್ರೆ ಈ ದೇಶದಲ್ಲೇ ಹುಟ್ಟಿ ಭಾರತ್ ತುಕಡೆ ಹೋಂಗೆ ಅಂತ ಘೋಷಣೆ ಕೂಗಿ ಯಾರೋ ಒಬ್ಬ ಉಗ್ರಗಾಮಿ ಸತ್ತಿರೋ ಅವನ ಪರ ಘೋಷಣೆ ಕೂಗುವಂತ ಮುಸಲ್ಮಾನರನ್ನ ನಾವೇನ್ ಸನ್ಮಾನ ಮಾಡ್ಬೇಕಾ? ಉಗ್ರಗಾಮಿಗಳ ಪರ ನಿಲ್ಲುವಂತ ಮುಸಲ್ಮಾನರು, ಉಗ್ರಗಾಮಿಗಳನ್ನ ಸಪೋರ್ಟ್ ಮಾಡುವಂತ ಮುಸಲ್ಮಾನರು, ಅವ್ರು ಉಗ್ರಗಾಮಿಗಳೇನೆ. ಬಟ್ ಈಗ ಹಿಂದೂ ಧರ್ಮದಲ್ಲಿ ವ್ಯಕ್ತಿ ತಪ್ಪು ಮಾಡಿದ್ರೆ ವ್ಯಕ್ತಿಯ ತಪ್ಪು, ಮುಸ್ಲಿಂ ಧರ್ಮದಲ್ಲಿ ವ್ಯಕ್ತಿ ತಪ್ಪು ಮಾಡಿದ್ರೆ ಇಡೀ ಸಮುದಾಯದ ತಪ್ಪಾಗುತ್ತಾ? ನೀವು ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಹಿಂದೂ ಪರರು ಯಾರೇ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಆ ಧರ್ಮದ ಮುಸ್ಲಿಂ ಧರ್ಮದ ವ್ಯಕ್ತಿ ತಪ್ಪು ಮಾಡಿದ್ರೆ ಇಡೀ ಸಮುದಾಯವನ್ನ ದೂಷಣೆ ಮಾಡೋದು, ಇಡೀ ಸಮುದಾಯ ತಪ್ಪು ಅಂತ ಹೇಳೋದು ಎಷ್ಟು ಸರಿ ಅಂತ? ಮಹೇಶ್ ಅವರೇ, ಈ ದೇಶಕ್ಕೆ ದೊಡ್ಡ ಕಂಟಕ ಯಾವುದು ಅಂತಂದ್ರೆ ಭಯೋತ್ಪಾದನೆ. ಭಯೋತ್ಪಾದಕರೆಲ್ಲ ಯಾವ ಮತದವರು? ಏನಕ್ಕೆ ಭಯೋತ್ಪಾದಕರೆಲ್ಲ ಅದೇ ಮತದವರಾಗಿರ್ತಾರೆ? ಏನಕ್ಕೆ ಬೇರೆ ಮತದವರಾಗಿರಲ್ಲ? ಏನಕ್ಕೆ ನಾವ್ ಹೇಳ್ಬಾರ್ದು? ಅದೇ ಮತದವರಾಗಿರಿದ್ರೆ ನಾವು ತುಂಬಾ ಹೇಳ್ತೀರಿ, ಖಂಡಿಸ್ತೀರಿ. ಅದೇ ಭಯೋತ್ಪಾದಕರ ಮತ ಅಂತ ಹೇಳ್ತೀರಿ, ಅಬ್ದುಲ್ ಕಲಾಂ ಬಗ್ಗೆ ಮಾತನಾಡ್ತೀರಿ. ಹೌದು, ಅಬ್ದುಲ್ ಕಲಾಂ ಹೌದು, ಅಬ್ದುಲ್ ಕಲಾಂ ಬಗ್ಗೆ ಅಪಾರವಾದ ಗೌರವ ಇದೆ, ನಾವು ಗೌರವಿಸ್ತೀರಿ, ಅದ್ರಲ್ಲಿ ಬೇರೆ ಮಾತೇ ಇಲ್ಲ.
ಇವತ್ತು ಭಯೋತ್ಪಾದನೆ ಎಲ್ಲಿ ಸ್ಟಾರ್ಟ್ ಆಗ್ತಿದೆ, ಏನ್ ಶಿಕ್ಷಣ ಕೊಡ್ತಿದ್ದಾರೆ? ಅದೇ ಮತದಲ್ಲಿರುವಂತ ಅಬ್ದುಲ್ ಕಲಾಂ ಅವರು ಇವತ್ತು ದೇಶದ ಸೇವೆಗಾಗಿ ಅವ್ರ ಜೀವನವನ್ನ ಮುಡುಪಿಟ್ಟಾಗ ಅದೇ ಮತದವರು ಏನಕ್ಕೆ ಭಯೋತ್ಪಾದಕರಾಗ್ತಿದ್ದಾರೆ? ಅದನ್ನ ಪ್ರಶ್ನೆ ಮಾಡ್ಬೇಕಲ್ಲ, ಏನಕ್ಕೆ ಆಗ್ತಿದೆ ಅಂತ. ಅಂಡ್ ಭಯೋತ್ಪಾದಕರು ಎಲ್ಲ ಅವಿದ್ಯಾವಂತರು, ಅವ್ರಿಗೆ ಗೊತ್ತಾಗ್ತಿಲ್ಲ ಅಂತ ಹೇಳಕ್ ಹೋಗ್ಬೇಡಿ. ಮೊನ್ನೆ ಆದಂತ ಒಂದು ಏನು ಬಾಂಬ್ ದಾಳಿ ಆಗಿದೆ, ಆ ಭಯೋತ್ಪಾದಕರು ಅತಿ ವಿದ್ಯಾವಂತರು, ವೈದ್ಯರು ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ. ಏನಕ್ಕೆ ಅವರೆಲ್ಲ ಭಯೋತ್ಪಾದಕರಾದ್ರು? ಅವ್ರು ಸಿಕ್ತಿರುವಂತ ಶಿಕ್ಷಣ ಎಂತದ್ದು? ಏನಕ್ಕೆ ಅವರ ಮನಸ್ಥಿತಿನ ಅವರು ಬದಲಾವಣೆ ಮಾಡಿಕೊಂಡು ಇವತ್ತು ಅವರ ಜೀವನವನ್ನ ಕೊನೆ ಮಾಡೋದಿಕ್ಕೆ ಸೂಸೈಡ್ ಬಾಂಬರ ಕೆಲಸ ಮಾಡ್ತಿದ್ದಾರೆ? ಏನಕ್ಕೆ ಮಾಡ್ತಿದ್ದಾರೆ? ಅದು ಚರ್ಚೆ ಆಗ್ಬೇಕು, ಆಗ್ಬಾರ್ದು? ಅದನ್ನ ಆಗ್ಬೇಕಲ್ವಾ? ಇವತ್ತು ಒಬ್ಬ ಹಿಂದೂ ತಪ್ಪು ಮಾಡಿದ್ರು ಕೂಡ ನಾವು ಅದನ್ನ ತಪ್ಪು ಅಂತ ನಾವು ಹೇಳಿದೀವಿ. ನಿಮ್ಗೆ ತುಂಬಾ ಬೆರಳೆಣಿಕೆ ಅಷ್ಟು ವಿಚಾರಗಳನ್ನ ಇಟ್ಕೊಂಡು ಆ ಒಂದು ಮತದ ಮೇಲೆ ಸಾಫ್ಟ್ ಕಾರ್ನರ್ ತೋರಿಸುವಂಥದ್ದು ಅದನ್ನ ಬಿಡಬೇಕಾಗುತ್ತೆ ಫಸ್ಟ್. ಏನಕ್ಕೆ ಅಂತಂದ್ರೆ ಈ ರಾಜ್ಯದ ಮೇಲೆ, ಈ ದೇಶದ ಮೇಲೆ, ನಮ್ಮ ಧರ್ಮದ ವಿರುದ್ಧ, ನಮ್ಮ ಅಸ್ಮಿತೆಯ ವಿರುದ್ಧ ನಿರಂತರವಾಗಿ ದಾಳಿ ಮಾಡ್ಕೊಂಡು ಬಂದಿರುವಂತ ಇತಿಹಾಸ ತೆಗೆದ್ರೆ ನಾವು ವಿರೋಧ ಮಾಡಿದ್ ಇನ್ನೇನ್ ಮಾಡ್ಬೇಕಾಗ್ತದೆ? ಹಾಗಾದ್ರೆ ಈಗ ಮುಸ್ಲಿಮರನ್ನ ವೈರಿಗಳಂತೆ ಕಾಣಿ ಅಂತ ಹೇಳೋದಾ ತೇಜಸ್ ಗೌಡ? ಮುಸಲ್ಮಾನರ ವೈರಿಗಳಂತೆ ಕಾಣಬಾರದು ಅಂತಂದ್ರೆ ಅಲ್ಲಿರುವಂತ ವೈರಿಗಳನ್ನ ತಿದ್ಲಿ ಅಲ್ಲ, ಬದಲಾಯಿಸ್ಲಿ ಅಲ್ವಾ? ನಾವಂತವ್ರಲ್ಲ ಅಂತ ಅನ್ಕೊಂಡೇನೆ ಈ ದೇಶದ ಕಾನೂನು ಗೌರವ ಕೊಡಕ್ ಹೋಗಲ್ಲ ಅವರು. ಯಾರೋ ಒಬ್ಬ ಏನೋ ಒಂದು ಕಾರ್ಟೂನ್ ಚಿತ್ರ ಬಿಡಿಸ್ದ ಅಂತ ಏಕಾಏಕಿ ಡಿಜೆಯಲ್ಲಿ ಕೆಜೆಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚುವಂತ ಕಿಡಿಗೇಡಿಗಳು. ಈ ದೇಶದ ಕಾನೂನಿಗೆ ಗೌರವ ಇಲ್ವಾ ಅವ್ರಿಗೆ? ಈ ದೇಶದ ಕಾನೂನು ಗೌರವ ಇಲ್ವಾ? ಸರ್ತನ್ಸೆ ಜುಡಾ ಅಂತ ಒಂದು ಹೇಳಿಕೆ ಕೊಟ್ಟಿ ಯಾವ ಒಂದು ನಮ್ಮ ನೂಪುರ್ ಶರ್ಮಾ ಏನೋ ಒಂದು ಹೇಳಿಕೆ ಕೊಟ್ಟ ತಕ್ಷಣ ಅವರ ವಿರುದ್ಧ ಎಷ್ಟರ ಮಟ್ಟಕ್ಕೆ ಹೋರಾಟ ಮಾಡಿದ್ದಾರೆ? ಏನಾಗಿದೆ? ಏನಕ್ಕೆ? ಈ ದೇಶದಲ್ಲಿ ಸಂವಿಧಾನ ಇದೆ, ಈ ದೇಶದಲ್ಲಿ ಕಾನೂನಿದೆ, ಕಾನೂನು ಮುಖಾಂತರ ನಾವು ಹೋರಾಟ ಮಾಡಬೇಕು ಅಂತ ಅವ್ರಿಗೆ ಅನ್ಸಿಲ್ವಾ? ಇವತ್ತು ನೀವೆಷ್ಟೆಲ್ಲ ನನ್ನ ಪ್ರಶ್ನೆ ಕೇಳುವಂತವ್ರು, ರಾಜ್ಯದಲ್ಲಿ ದೇಶದಲ್ಲಿ ನಿರಂತರವಾಗಿ ಲವ್ ಜಿಹಾದ್ ಆಗ್ತಿದೆ, ಅದ್ರ ಬಗ್ಗೆ ಏನಕ್ಕೆ ಲವ್ ಜಿಹಾದ್ ಮಾಡ್ತಿದ್ದೀರಾ ನೀವು? ನೋಡಿ, ನಮಗೆ ನಾನು ಮೊದಲನೇ ಹೇಳ್ದ ಹಾಗೆ ನಿಜವಾದ ಪ್ರೀತಿಗೆ ನಮ್ಮ ವಿರೋಧ ಇಲ್ಲ.